ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟೀಮ್ ಶ್ರೀ. ಫ್ರೆಂಡ್ಸ್, ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ KSOE ನಲ್ಲಿ ಜನವರಿ ಸೈಕಲ್ದು ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಡ್ಮಿಷನ್ ನೋಟಿಫಿಕೇಶನ್ ಫಾರ್ ಜನವರಿ ಸೆಷನ್ 23-24 ಅಂತ ಹೇಳಿ. ಈ ಜನವರಿ ಆವೃತ್ತಿಯ ಅಡ್ಮಿಷನ್ಗೆ ನೋಟಿಫಿಕೇಶನ್ ಕಾಲ್ ಆಗಿದೆ ಸ್ನೇಹಿತರೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈ ಜನವರಿ ಆವೃತ್ತಿಯ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಇರುವಂತಹ ನೋಟಿಫಿಕೇಶನ್ ನೋಡೋಣ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ODL ಆಫ್ಲೈನ್ ಶಿಕ್ಷಣ ಪ್ರವೇಶಾತಿಯ ಅಧಿಸೂಚನೆ 2023-24 ಜನವರಿ ಆವೃತ್ತಿ ಅಂತ ಹೇಳಿ ಸ್ನೇಹಿತರೆ. ಅಂದ್ರೆ ODL ಅಂದ್ರೆ ಇಷ್ಟೇ, ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತ ಹೇಳಿ. ಸೊ ಇದರ ಒಂದು ಪ್ರವೇಶಾತಿಗೆ ಇಲ್ಲಿ ನೋಟಿಫಿಕೇಶನ್ ಅನ್ನು ಕಾಲ್ ಮಾಡಿರುವಂತದ್ದು. ODL ಮಾದರಿಯ ಆಫ್ಲೈನ್ ಗಳ ಪ್ರವೇಶಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನ ಮಾಡಿದೀವಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಕೆಳಕಂಡಂತ ಶಿಕ್ಷಣ ಕ್ರಮಗಳಿಗೆ ವಿವಿಯ ಅಂತರ್ಜಾಲದಲ್ಲಿರ್ತಕ್ಕಂತಹ ಅಡ್ಮಿಷನ್ ಪೋರ್ಟಲ್ ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ, ಈ ಒಂದು ವೆಬ್ಸೈಟ್ ಗೆ ತಾವು ವಿಸಿಟ್ ಮಾಡಿ ಅಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾರೆ. ಮತ್ತೆ ಆಯಾ ಶಿಕ್ಷಣ ಕ್ರಮಗಳಿಗೆ ನಿಗದಿಪಡಿಸಿರ್ತಕ್ಕಂಥ ಶೈಕ್ಷಣಿಕ ವಿದ್ಯಾರ್ಹತೆ ಆಗಿರಬಹುದು, ಅದರ ಅನುಸಾರವಾಗಿ ದಾಖಲಾತಿಗಳೊಂದಿಗೆ ನೀವು ವಿಶ್ವವಿದ್ಯಾನಿಲಯದ ಕೇಂದ್ರ ಕಚೇರಿ ಮೈಸೂರಲ್ಲಿದೆ, ಅಲ್ಲಿಗಾದ್ರೂ ಬಂದು ಅಡ್ಮಿಷನ್ ಆಗಬಹುದು, ಅಥವಾ ವಿವಿಧ ಪ್ರಾದೇಶಿಕ ಕೇಂದ್ರಗಳು ಮತ್ತು ಕಲಿಕಾರ್ಥಿ ಸಹಾಯ ಕೇಂದ್ರಗಳಲ್ಲಿ ಅಲ್ಲಿ ಸಲ್ಲಿಸಿ ನೀವು ಪ್ರವೇಶವನ್ನ ಪಡೆಯಬಹುದು ಅಂತ ಹೇಳ್ತಾರೆ. ಯುಜಿಗೆ ಸಂಬಂಧಪಟ್ಟಂತೆ 8 UG ಕೋರ್ಸ್ಗಳಿಗೆ ನೀವು ಅಡ್ಮಿಷನ್ ಆಗಬಹುದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಶಿಕ್ಷಣ ಕ್ರಮಗಳಿದಾವೆ, ಅವುಗಳ ಟೀಚಿಂಗ್ ಮೋಡ್ ಯಾವುದು, ಮಾಧ್ಯಮ ಕನ್ನಡನ ಇಂಗ್ಲಿಷ್ ಅಂತೇಳಿ, ಮತ್ತೆ ಅದು ವಾರ್ಷಿಕನ ಸೆಮಿಸ್ಟರ್ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಒಂದಷ್ಟು ಶರವನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ತಾವು ನೋಡಬಹುದು ಸ್ನೇಹಿತರೆ. ಯುಜಿಗೆ ಬಂದ್ರೆ BA BCom, BLib, BSc ಇನ್ಫಾರ್ಮೇಶನ್ ಟೆಕ್ನಾಲಜಿ, BCA, BBA ಮಾರ್ಕೆಟಿಂಗ್, BSW. ಹಾಗೆ PG ಕೋರ್ಸ್ಗಳು ನೀವು ಯಾವ್ದಾವ್ದಿದೆ ಅಥವಾ ಎಷ್ಟು ಕೋರ್ಸ್ ಇದೆ ಅಂತ ಕೇಳಿದ್ದೆ ಆದ್ರೆ 34 PG ಕೋರ್ಸ್ಗಳಿಗೆ ನೀವು KSOE ಮುಖಾಂತರ ಅಡ್ಮಿಷನ್ ಅನ್ನ ಆಗ್ಬೋದಾಗಿರುತ್ತೆ. MA ಕನ್ನಡ, ಇಂಗ್ಲಿಷ್, ಹಿಂದಿ, ಸಾಂಸ್ಕ್ರಿಟ್, ಉರ್ದು, ತೆಲುಗು, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಹಾಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ ಇತ್ಯಾದಿ ಕೋರ್ಸ್ಗಳಿದಾವೆ. ಹಾಗೆ MCom, MBA ಕೂಡ ಇದೆ, ಮತ್ತೆ MEd ಕೂಡ ಇದೆ ಅಂತ ಹೇಳ್ತಾರೆ. ಹಾಗೆ MSW, ಮತ್ತೆ ಒಂದಷ್ಟು ಸೈನ್ಸ್ಗೆ ಸಂಬಂಧಪಟ್ಟಂತೆ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಒಟ್ಟು 34 ಕೋರ್ಸ್ಗಳಿಗೆ ನೀವು ಜಾಯಿನ್ ಆಗಬಹುದಾಗಿರುತ್ತೆ. ಹಾಗೆ PG ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಇದಾವೆ ಸ್ನೇಹಿತರೆ. ಅದು 10+2+3 ಬೇಸ್ ಮೇಲೆ ನೀವು ತಗೊಳ್ಳುವಂತದ್ದು 12 PG ಸರ್ಟಿಫಿಕೇಟ್ ಕೋರ್ಸ್ಗಳಿದಾವೆ. ಅದನ್ನ ತಾವಿಲ್ಲಿ ನೋಡಬಹುದಾಗಿರುತ್ತೆ. ನಾನು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾವ್ದಾವ್ದು ಅಂತ ನೇಮ್ ಹೇಳಕ್ ಹೋಗ್ತಾ ಇಲ್ಲ. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ ಬೇಕು ಅಂತ ಏನಾದ್ರು ಕೇಳಿದ್ರೆ ನಾನು ಖಂಡಿತ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೇನೆ. ಹಾಗೆ ಡಿಪ್ಲೊಮಾಗೆ ಬಂದಿದ್ದೆ ಆದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ 6 ಡಿಪ್ಲೊಮಾಗಳಿದೆ. ಅದು 12 ಬೇಸ್ ಆಧಾರದ ಮೇಲೆ ನಿಮಗೆ ಅದನ್ನ ಜಾಯಿನ್ ಆಗಬಹುದಾಗಿರುತ್ತೆ. ಹಾಗೆ UG ಸರ್ಟಿಫಿಕೇಟ್ ಕೋರ್ಸ್ಗಳು ಬಂದಿದ್ದೆ ಆದ್ರೆ 3 UG ಸರ್ಟಿಫಿಕೇಟ್ ಕೋರ್ಸ್ಗಳಿದಾವೆ ಸ್ನೇಹಿತರೆ. ಮೇಲೆ ಇರ್ತಕ್ಕಂಥ ಎಲ್ಲ ODL ಆಫ್ಲೈನ್ ಶಿಕ್ಷಣ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತ ವಿವರ ಮತ್ತೆ ನಿಗದಿಪಡಿಸಿರ್ತಕ್ಕಂಥ ಶೈಕ್ಷಣಿಕ ವಿದ್ಯಾರ್ಹತೆ, ವಿದ್ಯಾರ್ಥಿಗಳು ಸಲ್ಲಿಸಬೇಕಾಗಿರುವಂತಹ ಶೈಕ್ಷಣಿಕ ಮತ್ತು ಇತರ ದಾಖಲಾತಿಗಳು ಹಾಗೂ ಶುಲ್ಕ ವಿವರ, ಆಯಾ ಶಿಕ್ಷಣ ಕ್ರಮಗಳ ವಿವರಣಾ ಪುಸ್ತಕ ಅಂದ್ರೆ ಪ್ರಾಸ್ಪೆಕ್ಟ್ ಅಲ್ಲಿ ನಿಮಗೆ ಇರುತ್ತೆ ನೋಡಿ ಅಂತ ಹೇಳ್ತಾರೆ. ಅಂದ್ರೆ ನೀವು ಕೇಳ್ತಿರಲ್ಲ ಸರ್, ನಾವು ಅಡ್ಮಿಷನ್ ಆಗ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ ಗಳನ್ನ ಕೊಡಬೇಕು ಮತ್ತೆ ಫೀಸ್ ಎಷ್ಟಿರುತ್ತೆ ಅಂತ ನೀವು ಕೇಳಿದ್ದೆ ಆದ್ರೆ ಪ್ರಾಸ್ಪೆಕ್ಟ್ ಅವೈಲೇಬಲ್ ಇದೆಯಂತೆ. ನೀವು KSOE ವೆಬ್ಸೈಟ್ಗೆ ಹೋಗಿದ್ದೆ ಆದ್ರೆ ಅಲ್ಲಿ ಪ್ರಾಸ್ಪೆಕ್ಟ್ ಸಿಗುತ್ತೆ, ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನ ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ದೆ ಆದ್ರೆ, ಈಗಾಗಲೇ ನೀವೇನಾದ್ರೂ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಥವಾ ಆ ಒಂದು ಸಾಲಿನಲ್ಲಿ UG PGಗಳ ಒಂದು ಕೋರ್ಸ್ಗಳನ್ನ ತಕೊಂಡು ಕಂಪ್ಲೀಟ್ ಮಾಡಕ್ ಆಗದೆ ಇದ್ದಂತಹ ಸನ್ನಿವೇಶ ಇತ್ತು ಅಂತ ಹೇಳಿದ್ದೆ ಆದ್ರೆ ಅಂತವ್ರುಗಳಿಗೆ ಅದನ್ನ ಪೂರ್ಣಗೊಳಿಸ್ಕೊಳ್ಳಿ ಅಂತೇಳಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ನಿಮ್ಮ ದ್ವಿತೀಯ ಆಗಿರ್ಬೋದು ಅಥವಾ ತೃತೀಯ UG ಅಥವಾ PG ಕೋರ್ಸ್ಗಳಿಗೆ ನೇರವಾಗಿ ಈಗ ಪ್ರವೇಶವನ್ನು ಪಡಿಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವು ಯಾರಾದ್ರೂ ಡಿಸ್ಕಂಟಿನ್ಯೂ ಮಾಡಿದ್ರೆ ಅವ್ರಿಗೊಂದು ಸದಾವಕಾಶ, ನೀವು ಜಾಯಿನ್ ಆಗಬಹುದಾಗಿದೆ. ಈ ಒಂದು 2023-24 ಜನವರಿ ಸೈಕಲ್ಗೆ ಅಡ್ಮಿಷನ್ಗೆ ಕಡೆಯ ದಿನಾಂಕ ಯಾವತ್ತು ಅಂತ ನೀವು ಕೇಳಿದ್ದೆ ಆದ್ರೆ
ಇನ್ನೂ ಕೂಡ ಕಡೆಯ ದಿನಾಂಕವನ್ನು ಪ್ರಕಟಣೆ ಮಾಡಲಾಗಿಲ್ಲ ಸ್ನೇಹಿತರೆ. ಇದಕ್ಕೆ ಪ್ರವೇಶಾತಿ 9/1/2024 ಆನ್ಲೈನ್ ಮೂಲಕ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ. UGC ತಿಳಿಸಿದ ನಂತರದಲ್ಲಿ ನಾವು ಫೈನಲ್ ಕಟ್ ಆಫ್ ಡೇಟ್ ಅನ್ನ ಅಥವಾ ಅಡ್ಮಿಷನ್ ಡೇಟ್ ಅನ್ನ ನಾವು ತಿಳಿಸ್ತೀವಿ ನಿಮ್ಗೆ ಅಂತ ಹೇಳ್ತಾರೆ ಸ್ನೇಹಿತರೆ. ತಮಗೇನಾದ್ರೂ ಹೆಚ್ಚಿನ ಮಾಹಿತಿಗಳು ಬೇಕಿತ್ತು ಅಂತ ಹೇಳಿದ್ರೆ ಇಲ್ಲಿ ಕಾಣುವಂಥ ವೆಬ್ಸೈಟ್ ವಿಸಿಟ್ ಮಾಡಿ. ಈ ದೂರವಾಣಿ ಸಂಖ್ಯೆಗಳಿಗೆ ತಾವು ಕರೆ ಮಾಡಬಹುದಾಗಿರುತ್ತೆ. ಇನ್ನು ಏನೇ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ನೀವು ಈ ಒಂದು ದೂರವಾಣಿ ಸಂಖ್ಯೆಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದಾಗಿರುತ್ತೆ ಸ್ನೇಹಿತರೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ 2023-24 ಜನವರಿ ಆವೃತ್ತಿಯ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಅಡ್ಮಿಷನ್ಗೆ ಕಾಲ್ ಮಾಡಿರುವಂತಹ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ನ ಕೊಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮಂದೇ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.